ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇಡ್ಲಿದು ಮಂಚೂರಿಯನ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೇಲಿ ಇಡ್ಲಿ ಆಗಲೇ ಮಾಡಿರೋದಿರುತ್ತೆ, ವೇಸ್ಟ್ ಮಾಡೋದೇನಕ್ಕೆ ಅಂತ ಅಂದ್ಕೊಂಡಾಗ ಮಿಕ್ಕಿರೋ ಇಡ್ಲಿಯಲ್ಲಿ ಕಟ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡಬೇಕು. ಆಗಲೇ ಬಿಸಿಗಿಟ್ಟಿದ್ದೀನಿ, ಇವಾಗ ಫ್ರೈ ಮಾಡೋದು ತೋರಿಸ್ತೀನಿ. ಈ ಥರ ಕಲರ್ ಬರೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ರೆಗ್ಯುಲರ್ ಫ್ರೈಗಿಂತನೂ. ಸ್ವಲ್ಪ ಪೇಷನ್ಸ್ ಆಗಿರಬೇಕು. ನಾನು ಇಲ್ಲಿ ಫ್ರೈ ಮಾಡೋಕ್ಕಾಗಿ ಆ ಕಡೆ ಪಾತ್ರೆ ತೊಳೆದ್ಬಿಟ್ಟೆ. ಸೊ ಅದರಿಂದ ಆ ಥರ ಏನೋ ಡಬಲ್ ಕೆಲಸ ಮಾಡ್ಕೋಬೋದು. ಬಟ್ ಒಂದು ಕಣ್ಣು ಎಣ್ಣೆ ಮೇಲೆ ಇಟ್ಟಿರಬೇಕು. ಬ್ಯಾಚಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಆಮೇಲೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಆಮೇಲೆ ಮಂಚೂರಿಯನ್ ಮಾಡ್ದಂಗೆ ಮಾಡೋದು. ಥರ್ಡ್ ಬ್ಯಾಚ್ ಇವಾಗ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. 2 ಬ್ಯಾಚ್ ಆಗಿದೆ. ಥರ್ಡ್ ಬ್ಯಾಚ್ ಇವಾಗ ಆಯಿತು. ಆಫ್ ಮಾಡಿದೆ ಸ್ಟವ್. ಇದನ್ನು ತೆಗಿತಾ ಇದ್ದೀನಿ. ಇದಿಷ್ಟು ಇವಾಗ ರೆಡಿ ಆಗಿದೆ. ಇನ್ನು ನೆಕ್ಸ್ಟು ವೆಜಿಟೇಬಲ್ಸು ಸಾಸ್ ಎಲ್ಲ ಹಾಕ್ಬಿಟ್ಟು ಗೋಬಿ ಮಂಚೂರಿ ಫೈನಲ್ ರೆಡಿ ಮಾಡಬೇಕು. ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಸ್ ಏನು ಬೇಕು ಅಂತ ಹೇಳಿದ್ರೆ ಇದು ಸಿರಾಚ ಸಾಸು, ಸೋಯಾ ಸಾಸು, ಕೆಚಪ್ಪು ಮತ್ತು ವೆನಿಗರ್ ಒಂದು ಸ್ವಲ್ಪ ಎಲ್ಲದೂ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕೋದು ತೋರಿಸ್ತೀನಿ. ವೆಜಿಟೇಬಲ್ಸು ತೊಗೊಂಡಿದ್ದು ಕ್ಯಾಬೇಜು, ಕ್ಯಾರೆಟು, ಬೆಲ್ ಪೆಪ್ಪರು, ಸಿಲೆಂಟ್ರು, ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟು ತೊಗೊತಾ ಇದ್ದೀನಿ. ಇದೊಂದು ಸ್ವಲ್ಪ ಮತ್ತು ಆನಿಯನ್ನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಆನಿಯನ್ನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೆಡಿ ಇದ್ದರೆ ಫಾಸ್ಟಾಗಿ ಹಾಕ್ಕೊಂಡು ಮಾಡೋಕ್ಕೆ ಈಸಿ. ಇದು ಫ್ರೈ ಆಗೋಗಿದೆ ಇಡ್ಲೀಸು. ಇವಾಗ ತೋರಿಸ್ತೀನಿ ಮಿಕ್ಕಿದ್ದು. ಸಾಕಷ್ಟು ಸಿರಚ, ಒಂದು ಸ್ವಲ್ಪ ಪೆಪ್ಪರು ತೊಗೊತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರು. ಈಗ ಸೋಯಾ ಸಾಸು, ಸ್ವಲ್ಪ ವೆನಿಗರು, ಪೆಪ್ಪರು, ಇಷ್ಟೇ. ಇದಿಷ್ಟು ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಇದಕ್ಕೆ ಕಾರ್ನ್ಫ್ಲೋರು ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಹಾಕೋದು. ಕಾರ್ನ್ ಸ್ಟಾರ್ಚು ಇಷ್ಟೇ, ಜಾಸ್ತಿ ಹಾಕ್ತಾಯಿಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕೊನೆಯಲ್ಲಿ ಹಾಕ್ತೀನಿ. ಇದು ಹಾಕೋದ್ಮೇಲೆ ತೊಳೆದ್ಬಿಟ್ಟು ಹಾಕೋಕ್ಕೆ, ಅದಕ್ಕೆ ಇವಾಗ ಹಾಕ್ತಾಯಿಲ್ಲ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೊಂದೇ ಹಾಕೋಕ್ಕೆ ಫಾಸ್ಟಾಗಿ ಈಸಿ. ಆನ್ ಮಾಡಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಹಾಕ್ತಾ ಇರೋದು ಆಲಿವ್ ಆಯಿಲು.
1-2 ಸ್ಪೂನ್ ಅಷ್ಟಿದೆ ಅನಿಸುತ್ತೆ. ಆನಿಯನ್ನು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಗ್ರೀನ್ ಚಿಲ್ಲಿ ಪೇಸ್ಟು, ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಕಟ್ ಮಾಡ್ತಾಯಿದ್ದೀನಿ. ಇದು ಮನೆಯದೇ ಬೆಳೆದಿರೋದು, ಕೊನೆಯಲ್ಲಿ ಹಾಕಿದ್ದು. ಮನೆಯಲ್ಲೇ ಗ್ರೋ ಆಗಿರೋದು. ವೆಜಿಟೇಬಲ್ ಎಲ್ಲ ಅರ್ಧ ಕುಕ್ ಆಯಿತು. ಅರ್ಧ ಕುಕ್ ಆದರೆ ಸಾಕು, ಜಾಸ್ತಿ ಕುಕ್ ಆಗೋದು ಬೇಡ. ಅರ್ಧ ಕುಕ್ ಆಯ್ತು. ಇವಾಗ ಸಾಸ್ ಹಾಕ್ತೀನಿ. ಈಗೇನು ಸ್ವಲ್ಪ ನೀರು ತೊಗೊಂಬಂದು ಹಾಕ್ತೀನಿ. ಇವಾಗ ಇಡ್ಲಿನ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ, ಕಮ್ಮಿ ಆಗಿದೆ ಅದಕ್ಕೆ. ಸೋಯಾ ಸಾಸ್ ಸ್ವಲ್ಪ ಹಾಕಿದೆ. ಈಗ ಸಿರಾಚಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ನು ಆದಷ್ಟು ಹಾಕ್ತೀನಿ. ಈಗ ಸ್ಪ್ರಿಂಗ್ ಆನಿಯನ್ನು, ಈಗ ಕೊತ್ತಂಬರಿ ಸೊಪ್ಪು, ಅಷ್ಟೇ. ನೀವು ಮಾಡಿ, ಒಂದು ಡಿಫ್ರೆಂಟಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡೋ ಬದಲು ಜಾಸ್ತಿ ತರಕಾರಿನೂ ಹೋಗಿರೋದ್ರಿಂದ ಮಕ್ಳಿಗೂ ಹೆಲ್ತಿಯಾಗಿರುತ್ತೆ. ಸೊ ಮಾಡ್ಕೊಂಡು ತಿನ್ನಿ, ಒಂದು ಸಾಯಂಕಾಲಕ್ಕೂ ಏನಾದ್ರು ಸ್ನ್ಯಾಕ್ ಥರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಓಕೆ, ಬಾಯ್.